ಆದಾಯ ಹೆಚ್ಚಿಸಿಕೊಳ್ಳೋದಕ್ಕೆ ಹೊಸ ಮಾರ್ಗ ಹುಡುಕಿದ ಬಿಎಂಆರ್ಸಿಎಲ್. ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣದ ಮೇಲೆ 8 ಅಂತಸ್ತಿನ ಕಟ್ಟಡ ನಿರ್ಮಾಣಕ್ಕೆ ಹೆಜ್ಜೆ ಇಡ್ತಾ ಇರೋದು. ಆ ಕಟ್ಟಡದಲ್ಲಿ ಶಾಪಿಂಗ್ ಮಾಲ್, ಥಿಯೇಟರ್, ಹೋಟೆಲ್ಗೆ ಅವಕಾಶ ಮಾಡಿಕೊಡ್ತಾರಂತೆ. ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಬೇಕು ಅಂತ ಹೊಸ ಮಾರ್ಗವನ್ನ ಹುಡುಕೊಳ್ತಾ ಇದೆ ಬಿಎಂಆರ್ಸಿಎಲ್ ಇಲಾಖೆ. ಈಗಾಗಲೇ ನೋಡಿ, ಮೆಟ್ರೋ ದರ ಏರಿಕೆಗೆ ಸಂಬಂಧಪಟ್ಟಂತೆ ಪರಿಷ್ಕರಣೆಗೆ ಮುಂದಾದಾಗ ಸಾಕಷ್ಟು ಆಕ್ರೋಶ ಎದುರಾಯಿತು. ತಮ್ಮ ಸಿಬ್ಬಂದಿಯೇ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು. ಪೋಲಾಗ್ತಾ ಇರುವಂತಹ ಹಣವನ್ನ ನೀವು ಉಳಿಸಿ ಅಂತಿದ್ರು. ಈಗ ಸದ್ಯಕ್ಕೆ ಒಂದಷ್ಟು ಹೆಜ್ಜೆ ಇಡ್ತಾ ಇರೋದೇನಪ್ಪಾ ಅಂದ್ರೆ, ಈ ಒಂದು ನಿಲ್ದಾಣದ ಮೇಲೆ, ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣ ಏನಿದೆ ಅಲ್ಲಿ 8 ಅಂತಸ್ತಿನ ಕಟ್ಟಡವನ್ನ ನಿರ್ಮಾಣ ಮಾಡಬೇಕು. ಆ ಕಟ್ಟಡದಲ್ಲಿ ಶಾಪಿಂಗ್ ಮಾಲ್ ಇರಬೇಕು, ಥಿಯೇಟರ್ ಇರಬೇಕು, ಹೋಟೆಲ್ಗಳಿಗೆ ಅವಕಾಶ ಕೊಡಬೇಕು. ಅದರಿಂದ ಏನು ಬಾಡಿಗೆ ಬರುತ್ತಲ್ಲ, ಅದರಿಂದ ಏನು ಆದಾಯ ಬರುತ್ತಲ್ಲ, ಅದರಿಂದ ತಮ್ಮ ಇಲಾಖೆಯ ಆದಾಯವನ್ನು ಹೆಚ್ಚಿಸಿಕೊಳ್ಬೇಕು ಅಂತ ಈ 8 ಅಂತಸ್ತಿನ ಕಟ್ಟಡ ನಿರ್ಮಾಣಕ್ಕೆ ಟೆಂಡರ್ ಕರೆದಿದೆ ಬಿಎಂಆರ್ಸಿಎಲ್. ಹಾಗಾದ್ರೆ 3 ವರ್ಷದೊಳಗೆ ಕಟ್ಟಡ ಕಾಮಗಾರಿ ಮುಗಿಸ್ಬೇಕು ಅಂತ ಗಡುವೇನು ಕೊಟ್ಟಿದ್ದಾರೆ. ಅದೆಲ್ಲವೂ ಆಗುತ್ತಾ, ಲಾಭ ಆಗುತ್ತಾ ಇದರಿಂದ, ಅದನ್ನು ನೋಡಬೇಕಾಗುತ್ತೆ. ಈಗಾಗಲೇ ಕಾರ್ಯಸಾಧ್ಯತಾ ವರದಿಯನ್ನು ಕೂಡ ಪೂರ್ಣಗೊಳಿಸಿದೆ ಬಿಎಂಆರ್ಸಿಎಲ್. ಇದರ ಹಿನ್ನೆಲೆ ಈಗ ಈ ಒಂದು ಮೆಜೆಸ್ಟಿಕ್ ನಿಲ್ದಾಣದಲ್ಲಿ 8 ಅಂತಸ್ತಿನ ಕಟ್ಟಡ ನಿರ್ಮಾಣ ಆಯಿತು ಅಂದರೆ, ಆ ಕಟ್ಟಡದಲ್ಲಿ ಶಾಪಿಂಗ್ ಮಾಲ್ ಇರ್ಬೋದು, ಥಿಯೇಟರ್ ಇರ್ಬೋದು, ಹೋಟೆಲ್ಗಳಿಗೆ ಅವಕಾಶ ಕೊಟ್ಟಿದ್ದೇ ಆದರೆ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗುತ್ತೆ. ಆದಾಯ ಕೂಡ ಅದೇ ರೀತಿ ಬರುತ್ತೆ ಅನ್ನುವಂಥ ನಿರೀಕ್ಷೆ ಬಿಎಂಆರ್ಸಿಎಲ್ ಇಲಾಖೆಗೆ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕಾಮಗಾರಿಗಳೆಲ್ಲವೂ ಕೂಡ ವೇಗವಾಗುತ್ತಾ, ಯಾವುದೇ ರೀತಿಯಾಗಿ ಪೋಲ್ ಆಗದೆ, ಇಲ್ಲೂ ಕೂಡ ಏನಾದರೂ ಭ್ರಷ್ಟಾಚಾರಗಳು ಆಗದೆ ಇರೋ ರೀತಿಯಾಗಿ ಆಗುತ್ತಾ, ಅದನ್ನು ನೋಡಬೇಕಾಗುತ್ತೆ. ಯಾಕೆಂದರೆ ಯಾವುದೇ ಒಂದು ಕಾಮಗಾರಿ ಆಗುತ್ತೆ, ಯಾವುದೇ ಒಂದು ಕಟ್ಟಡದ ನಿರ್ಮಾಣ ಆಗುತ್ತೆ ಅಂದರೆ ಅಲ್ಲಿ ಕಳಪೆ ಕಾಮಗಾರಿ ಆಗೋದನ್ನು ಗಮನಿಸಿರ್ತೀರಾ, ಅಥವಾ ಭ್ರಷ್ಟಾಚಾರ ಆಗೋದನ್ನು ಗಮನಿಸಿರ್ತೀರಾ, ಇನ್ನೇನೇನೇನೋ ಬೆಳವಣಿಗೆಗಳಾಗುತ್ತೆ. ಅದ್ಯಾವುದು ಆಗದೆ ಒಳ್ಳೆ ರೀತಿಯಲ್ಲಿ 8 ಅಂತಸ್ತಿನ ಕಟ್ಟಡ ಏನಾದರೂ ನಿಂತು ಅದರಲ್ಲಿ ಶಾಪಿಂಗ್ ಮಾಲ್ಗೆ, ಥಿಯೇಟರ್ಗೆ ಮತ್ತು ಹೋಟೆಲ್ಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೆ ಆದಲ್ಲಿ ಆದಾಯ ಅಂತೂ ಬರುತ್ತೆ. ಯಾಕೆಂದರೆ ಮೆಜೆಸ್ಟಿಕ್ ಅಂತ ಬಂದರೆ ಈ ಒಂದು ಬೆಂಗಳೂರಿನ ಕೇಂದ್ರ ಬಿಂದು. ಅದು ಎಲ್ಲ ಬಸ್ಸುಗಳು ಕೂಡ ಅಲ್ಲೇ ಬಂದು ನಿಲ್ತಾವೆ. ಎಲ್ಲಿಗೆ ಹೋಗಬೇಕು ಅಂದರೂ ಕೂಡ ಪ್ರಯಾಣಿಕರು ಬೇರೆ ಬೇರೆ ಏರಿಯಾಗಳು ಗೊತ್ತಿಲ್ಲದೆ ಇರ್ಬೋದು, ಬೇರೆ ಬೇರೆ ಸ್ಟಾಪ್ಗಳು ಗೊತ್ತಿಲ್ಲದೆ ಇರ್ಬೋದು, ಬಟ್ ಮೆಜೆಸ್ಟಿಕ್ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ನೀನು ಮೆಜೆಸ್ಟಿಕ್ಕಿಗೆ ಹೋಗಪ್ಪ, ಅಲ್ಲಿಂದ ಬೇರೆ ಯಾವ ಬಸ್ ಆದರೂ ಸಿಗುತ್ತೆ ಅನ್ನುವಂಥ ಭರವಸೆ ಜನರಿಗಿರುತ್ತೆ. ಹಾಗಾಗಿ ಎಲ್ಲ ಕಡೆ ಜನರು ಕೂಡ ಮೆಜೆಸ್ಟಿಕ್ಕಿಗೆ ಬರೋದ್ರಿಂದ ಈ ಶಾಪಿಂಗ್ ಮಾಲ್ಗಳಲ್ಲಿ, ಹೋಟೆಲ್ಗಳಲ್ಲಿ, ಥಿಯೇಟರ್ಗಳಲ್ಲಿ ಅಲ್ಲಿಗೆ ಹೋಗಿ ಬರ್ತಾರೆ, ಒಂದು ಆದಾಯ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇರುತ್ತೆ. ಬಟ್ ಅದರಂತೆಯೇ ಈ ಒಂದು ಕಾಮಗಾರಿ ಎಲ್ಲವೂ ಕೂಡ ಮುಗಿದೋಗುತ್ತಾ, ಆ ಟೆಂಡರನ್ನು ತೆಗೆದುಕೊಂಡು ಕಾಮಗಾರಿಯನ್ನು ವೇಗವಾಗಿ ಮುಗಿಸ್ತಾರಾ, ಕಳಪೆ ಮಟ್ಟದಲ್ಲಿ ಆಗದೇ ಇದ್ದರೆ ಸಾಕು, ಇದೆಲ್ಲವೂ ಕೂಡ ಒಂದಷ್ಟು ನಿರೀಕ್ಷೆ ಇರುತ್ತೆ. ಅದನ್ನು ನಾವು ಕಾದು ನೋಡಬೇಕಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಬಿಎಂಆರ್ಸಿಎಲ್ನ ಈ ಒಂದು ಚಿಂತನೆ ಏನಿದೆ, ಓಕೆ, ಪಾಸಿಟಿವ್ ಆಗಿದೆ, ಬಟ್ ಇದೆಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ಆಗಬೇಕು ಅನ್ನುವಂಥ ನಿರೀಕ್ಷೆ ನಮ್ಮೆಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಯಾವ ರೀತಿ ಹಂತ ಹಂತವಾಗಿ ಈ ಕಾಮಗಾರಿ ಮುಗಿಯುತ್ತೆ, ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡು, ಏನೆಲ್ಲ ನಂಬಿಕೆಗಳನ್ನ ಇಟ್ಕೊಂಡು, ಆದಾಯದ ಬಗ್ಗೆ ನಿರೀಕ್ಷೆ ಇಟ್ಕೊಂಡು ಮಾಡ್ತಿದ್ದಾರೆ? ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ ಏನಿದೆ, ಅದು ಹೊಸದೊಂದು ವಾಣಿಜ್ಯಕ್ಕೆ ಸಾಕಷ್ಟು ಒತ್ತನ್ನು ಕೊಡ್ತಾ ಇರುವಂತದ್ದು. ಇತ್ತೀಚೆಗೆ ಜಾಹೀರಾತುಗಳನ್ನ ಹಾಕುವಂತದ್ದು ಮೆಟ್ರೋ ಬೋಗಿಗಳಲ್ಲಿ, ಕೋಚಸ್ಗಳಲ್ಲಿ, ಹಾಗೇನೆ ಸಾರ್ವಜನಿಕವಾಗಿ ಒಂದಿಷ್ಟು ಆಡ್ಸ್ ಗಳನ್ನ ಪಡೆಯುವಂತದ್ದು ಎಲ್ಲವೂ ಕೂಡ ಕೈ ಹಾಕಿರುವಂತದ್ದು. ಒಂದು ಹಂತದಲ್ಲಿ ಆದಾಯದ ಮೊತ್ತವನ್ನ ಹೆಚ್ಚಳ ಮಾಡ್ಬೇಕನ್ನೋ ಉದ್ದೇಶ ಒಂದು. ಇನ್ನೊಂದು, ನಮ್ ಬಿಎಂಆರ್ಸಿಎಲ್ ವ್ಯಾಪ್ತಿಯಲ್ಲಿ ಇರುವಂತಹ ಜಾಗವನ್ನ ಕಮರ್ಷಿಯಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಕೂಡ ಈಗ ಚಿಂತನೆ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಬೆಂಗಳೂರಿನ ಹೃದಯ ಭಾಗ, ಬೇರೆ ಬೇರೆ ಮೂಲಗಳಿಂದ ಬರುವಂತಹ ಜನರು ಮೆಜೆಸ್ಟಿಕ್ ನಲ್ಲಿ ಇರ್ತಾರೆ. ಮೆಜೆಸ್ಟಿಕ್ ಇಂದ ಬೇರೆ ಕಡೆ ತೆರಳುತ್ತಾರೆ. ಕೆಲವರು ಸಮಯಾವಕಾಶಗಳನ್ನು ಇಟ್ಕೊಂಡಿರ್ತಾರೆ, ಅವರಿಗೆ ಬೇರೆ ಕಡೆ ಹೋಗ್ಲಿಕ್ಕೆ ಇನ್ನಷ್ಟು ಕಾಲಾವಕಾಶಗಳ ಸಮಯಗಳಿರ್ತವೆ. ಅಂತ ಸಂದರ್ಭದಲ್ಲಿ ಅಂತಹ ಪ್ರಯಾಣಿಕರನ್ನ ಸೆಳೆಯೋ ನಿಟ್ಟಿನಲ್ಲಿ ಈಗ ಬಿಎಂಆರ್ಸಿಎಲ್ ಅಲ್ಲೊಂದು ಶಾಪಿಂಗ್ ಮಾಲ್ ಅನ್ನ, ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನ ತೆರಲಿಕ್ಕೆ ಮುಂದಾಗ್ತಾರೆ ಅಂತ. ಇದು ಮಲ್ಟಿ ಲೆವೆಲ್ ಕಾಂಪ್ಲೆಕ್ಸ್ ಆಗಿರುತ್ತೆ. ಬೇಸ್ 31,920 ಚದರಡಿ ಮೀಟರ್ ನಲ್ಲಿ ಒಂದು ವಾಣಿಜ್ಯ ಅಭಿವೃದ್ಧಿಗಾಗಿ ಒಂದು ಬಿಡ್ಗಳನ್ನ ಈಗ ಕರೆದಿರುವಂತದ್ದು. ಮೆಜೆಸ್ಟಿಕ್ಕಿನ ನಮ್ಮ ಮೆಟ್ರೋದ ನಿಲ್ದಾಣ ಇದೆ, ಅದರ ಮೇಲ್ಭಾಗದಲ್ಲಿ ಬಹುಮಹಡಿ ಕಟ್ಟಡಗಳು ತಲೆ ಎತ್ತುತ್ತವೆ. ಈಗಾಗಲೇ ಇದು PPP ಮಾದರಿಯಲ್ಲಿ ಇದನ್ನ ಟೆಂಡರ್ನು ಕರೆಯಲಾಗಿರುವಂತದ್ದು. ಆ ಪ್ರಕ್ರಿಯೆಗಳು ಕೂಡ ಪೂರ್ಣಗೊಂಡಿದೆ. ಅಲ್ಲಿ ಕಮರ್ಷಿಯಲ್ ಆಗಿ ಒಂದು ಮಾಲ್ಗಳನ್ನ ತೆರೆಯುವಂಥದ್ದು, ಹೋಟೆಲ್ಗಳು, ಆಮೇಲೆ ಥಿಯೇಟರ್ಗಳನ್ನ ಓಪನ್ ಮಾಡುವಂಥದ್ದು. ಸಹಜವಾಗಿ ಮೆಜೆಸ್ಟಿಕ್ ಸುತ್ತಮುತ್ತ ಲೂಲು ಮಾಲ್ ಇದೆ, ಹಾಗೇನೆ ಇಲ್ಲಿ ಯಶವಂತಪುರ ಬಂದ್ರೆ ಓರಿಯನ್ ಮಾಲ್ ಇರುತ್ತೆ, ಹಾಗೇನೆ ಮಲ್ಲೇಶ್ವರಮಲ್ಲಿ ಮಂತ್ರಿ ಮಾಲ್ ಇರುತ್ತೆ. ಅದಕ್ಕೆ ಸೆಟ್ ಹೊಡೆದು ಆ ತರದ ಕಮರ್ಷಿಯಲ್ ಅನ್ನ ಅಲ್ಲಿಂದ ಮೆಟ್ರೋದವರು ಮೆಟ್ರೋಗೆ ಹೋಗ್ತಾರೆ, ಮೆಟ್ರೋದಲ್ಲಿ ಬಂದಂತವ್ರು ಮಂತ್ರಿ ಮಾಲ್ಗೆ ಹೋಗ್ತಾರೆ, ಓರಿಯನ್ ಮಾಲ್ಗೆ ಹೋಗ್ತಾರೆ. ಹಾಗಾಗಿ ಅಂಥವ್ರೆಲ್ಲರೂ ಕೂಡ ನೇರವಾಗಿ
ಇಲ್ಲೇ ಮೆಜೆಸ್ಟಿಕ್ ನಲ್ಲಿ ಇರುವಂತಹ ನಮ್ಮ ಮೆಟ್ರೋ ನಲ್ಲಿ ಇರುವಂತಹ ಬಹುಮಂಡಳಿಗೆ ಹೋದ್ರೆ ಅಲ್ಲೇ ಶಾಪಿಂಗ್ ಮಾಡ್ಕೊಂಡ್ರೆ ಅದು ಕೂಡ ಉತ್ಪನ್ನ ಆಗತ್ತೆ. ಹಾಗೇನೆ ಪ್ರಯಾಣಿಕರು ಕೂಡ ನಾವು ಸೆಳಿಬಹುದು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಹೊಸದೊಂದು ಕಾರ್ಯಕ್ಕೆ BMRCL ಮುಂದಾಗಿರುವಂತದ್ದು. ಈಗಾಗಲೇ ಸುಮಾರು 30 ವರ್ಷಗಳ ಕಾಲ ಅಂದ್ರೆ ವಿನ್ಯಾಸಗಳನ್ನಿರುವಂತಹ ನಿರ್ಮಾಣ ಕಾರ್ಯಾಚರಣೆಯನ್ನ ಅಂತಂದ್ರೆ ಮೇಂಟೆನೆನ್ಸ್ ಅನ್ನು ಕೂಡ ನೀಡುವಂಥದ್ದು. ಅದು ಸಾರ್ವಜನಿಕ ಹಿತಾಸಕ್ತಿ ದೃಷ್ಟಿಯಲ್ಲಿ ಈ ಟೆಂಡರ್ ಅನ್ನ ಕರೆದಿರುವಂತದ್ದು. ಒಟ್ಟಾರೆ ಏನಂತಂದ್ರೆ ಆದಾಯದ ಮೊತ್ತವನ್ನು ಹೆಚ್ಚಿಕೊಳ್ಬೇಕು, ಹಾಗೇನೆ ಬರುವಂತಹ ಪ್ರಯಾಣಿಕರನ್ನ ಸೆಳೆಯೋ ದೃಷ್ಟಿಯಲ್ಲಿ ಈಗ ಕಮರ್ಷಿಯಲ್ ಆಗಿ BMRCL ಎಲ್ಲವೂ ಕೂಡ ಚಿಂತನೆ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ. ನೋಡೋಣ ಯಾವ ರೀತಿಯಾಗಿ ಪ್ರಯಾಣಿಕರನ್ನ ಗಮನ ಸೆಳೆಯುವಂಥ ಪ್ರಯತ್ನದಲ್ಲಿ ಒಂದು 8 ಅಂತಸ್ತಿನ ಕಟ್ಟಡ ಕಟ್ಟಬೇಕು ಅಂತ BMRCL ಇಲಾಖೆ ಅನ್ಕೊಳ್ತಾ ಇದೆ. ಅದೆಲ್ಲವೂ ಕೂಡ ಆಗುತ್ತಾ, ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದು ಪ್ರಮುಖವಾದಂಥ ಪ್ರಶ್ನೆ. ಯಾಕೆಂದರೆ ಈಗಾಗಲೇ ಅನೇಕ ಮಾಲ್ಗಳಿದ್ದಾವೆ, ಸುತ್ತಮುತ್ತನೇ ನೋಡಿದರೆ ಮಂತ್ರಿ ಇದೆ, ಮತ್ತೊಂದು ಕಡೆ ಲೂಲು ಮಾಲ್ ಇದೆ, ಅದೇ ರೀತಿಯಾಗಿ ಮೆಜೆಸ್ಟಿಕ್ನಲ್ಲೂ ಕೂಡ ಒಂದಷ್ಟು ದೊಡ್ಡ ದೊಡ್ಡ ಅಂಗಡಿಗಳಿದ್ದಾವೆ. ಹಾಗಾಗಿ ಈ ಒಂದು ಮಾಲ್ನಿಂದಾಗಿ ಯಾವ ರೀತಿ ಆದಾಯ BMRCL ಇಲಾಖೆ ಹರಿದು ಬರುತ್ತೆ, ಕಟ್ಟಡ ನಿರ್ಮಾಣ ಎಲ್ಲ ಕಾರ್ಯಗಳು ಕೂಡ ಎಷ್ಟು ವೇಗವನ್ನು ಪಡ್ಕೊಳ್ಳುತ್ತೆ, ಅದನ್ನು ಕಾದು ನೋಡಬೇಕಿದೆ.